ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, 2 ತಿಂಗಳ ಪಿಂಚಣಿನ ಒಟ್ಟಿಗೆ ಜಮಾ ಆಗಲಿದೆ. ಇನ್ನೂ ಕೂಡ ಯಾರಿಗೆಲ್ಲ ಪಿಂಚಣಿನ ಜಮಾ ಆಗಿಲ್ಲ, ಅವರು ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ, ದಯವಿಟ್ಟು ಈ ಒಂದು ದಾಖಲೆನ ನೀವು ಸಲ್ಲಿಸಬೇಕಾಗುತ್ತೆ. ಹೌದು, ಯಾವ ದಾಖಲೆನ ನೀವು ಅಲ್ಲಿ ಸಲ್ಲಿಸಿದ್ರೆ ನಿಮಗೆ 2200 ರೂಪಾಯಿ ಜಮಾ ಆಗಲಿದೆ. ಹೌದು, ಈ ಬಾರಿ ಅಷ್ಟು ಹಣ ಯಾಕೆ ಜಮಾ ಆಗುತ್ತೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮಗೆ ಪಿಂಚಣಿನ ಜಮಾ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ ವೀಕ್ಷಕರ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರಾಜ್ಯ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ವಿಕಲಚೇತನ ಪಿಂಚಣಿ ಹಾಗೂ ವೃದ್ಧಾಪ್ಯ ವೇತನವನ್ನ ಪಡೆಯುತ್ತಿರುವ ರಾಜ್ಯದ ಲಕ್ಷಾಂತರ ಜನರಿಗೆ ಇದೀಗ ಒಂದು ಅತಿ ಮುಖ್ಯವಾದ ಹಾಗೂ ಸಂತಸ ಸುದ್ದಿ ಒಂದು ಹೊರಬಿದ್ದಿದೆ. ನೀವೇನಾದ್ರೂ ಜುಲೈ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗಾಗಿಯೇ. ಕಳೆದ 2-3 ತಿಂಗಳುಗಳಿಂದ ಅಂದ್ರೆ ಏಪ್ರಿಲ್ ಮತ್ತು ಮೇ ಹಾಗೂ ಜೂನ್ ತಿಂಗಳ ಪಿಂಚಣಿನ ಇನ್ನೂ ಕೂಡ ಅನೇಕರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಎಂಬ ದೂರುಗಳು ನಿರಂತರವಾಗಿ ಕೇಳಿಬರುತ್ತಿವೆ. ಪ್ರತಿನಿತ್ಯ ನೂರಾರು ಪಿಂಚಣಿದಾರರು ನಮ್ಮ ವಿಡಿಯೋ ಕೆಳಗಡೆ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ನಾವು ಏನ್ ಮಾಡಬೇಕು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಪಿಂಚಣಿ ಹಣ ಯಾಕೆ ನಿಂತಿದೆ? ಯಾವೆಲ್ಲ ಹೊಸ ನಿಯಮಗಳನ್ನ ಸರ್ಕಾರ ಇದೀಗ ಜಾರಿ ಮಾಡಿದೆ? ಪೆಂಡಿಂಗ್ ಇರುವ 2-3 ತಿಂಗಳ ಹಣವನ್ನ ಒಟ್ಟಿಗೆ ಪಡೆಯಲು ನೀವು ಯಾವ ದಾಖಲಾತಿಗಳನ್ನ ಸಲ್ಲಿಸಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜುಲೈ ತಿಂಗಳ ಪಿಂಚಣಿಯನ್ನು ನಿಮ್ಮ ಖಾತೆಗೆ ಯಾವ ದಿನಾಂಕದಂದು ಜಮಾ ಆಗಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಪೂರ್ಣ ಹಾಗೂ ನಿಖರವಾದ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಪ್ರಸ್ತುತ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇದರ ಬೆನ್ನಲ್ಲೇ ಪಿಂಚಣಿ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದ್ದು ಕೇವಲ ಅರ್ಹರಿಗೆ ಮಾತ್ರ ಪಿಂಚಣಿ ತಲುಪಬೇಕು ಎಂಬ ಉದ್ದೇಶದಿಂದ ಕಟ್ಟುನಿಟ್ಟಾದ ಹೆಜ್ಜೆ ನಿಟ್ಟಿದೆ. ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿಯನ್ನ ದಿಢೀರನೆ ತಡೆ ಹಿಡಿಯಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಫಲಾನುಭವಿಗಳ ದಾಖಲೆಗಳಲ್ಲಿ ಕಂಡುಬಂದ ವ್ಯತ್ಯಾಸ. ಹೌದು, ನಿಮ್ಮ ಪಿಂಚಣಿಯನ್ನ ಸ್ಥಗಿತಗೊಳ್ಳಲು ಪ್ರಮುಖ 3 ಕಾರಣಗಳು ಇಲ್ಲಿ ಇವೆ ನೋಡಿ. ಮೊದಲನೇದಾಗಿ ವಿಳಾಸ ಬದಲಾವಣೆ. ನೀವು ಮೊದಲು ಪಿಂಚಣಿಗೆ ಅರ್ಜಿ ಸಲ್ಲಿಸಿದಾಗ ನೀಡಿದ ವಿಳಾಸಕ್ಕೂ ಈಗ ನೀವು ವಾಸಿಸುತ್ತಿರುವ ಸ್ಥಳಕ್ಕೂ ವ್ಯತ್ಯಾಸವಿದ್ರೆ ತಂತ್ರಾಂಶವು ಅದನ್ನ ರಿಜೆಕ್ಟ್ ಮಾಡುತ್ತೆ. ಇನ್ನು ಎರಡನೇದಾಗಿ ವಯೋಮಿತಿ ಅಥವಾ ವಯಸ್ಸಿನ ವ್ಯತ್ಯಾಸ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಯಸ್ಸಿಗೂ ಸರ್ಕಾರ ಕುಟುಂಬ ತಂತ್ರಾಂಶದಲ್ಲಿ ನಮೂದಾಗಿರುವ ವಯಸ್ಸಿಗೂ ಮ್ಯಾಚ್ ಆಗದೇ ಇದ್ರೆ ನಿಮ್ಮ ಪಿಂಚಣಿ ಖಂಡಿತವಾಗಿಯೂ ನಿಲ್ಲುತ್ತೆ. ಇನ್ನು ಮೂರನೇದಾಗಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಇದು ಅತ್ಯಂತ ಪ್ರಮುಖವಾದದ್ದು. ಬಹಳಷ್ಟು ಜನರು ತಮ್ಮ ಆದಾಯ ಪ್ರಮಾಣ ಪತ್ರವನ್ನ ಅವಧಿ ಮುಗಿದಿದ್ರೂ ಹೊಸದನ್ನ ಒದಗಿಸಲಿಲ್ಲ. ಈ ಕಾರಣಗಳಿಂದಾಗಿ ನಿಮ್ಮ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಹಾಗಾಗಿ ನೀವು ಗಾಬರಿ ಆಗುವ ಅಗತ್ಯವಿಲ್ಲ. ನಿಮ್ಮ ಪಿಂಚಣಿ ಶಾಶ್ವತವಾಗಿ ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಪೂರಕ ದಾಖಲೆಗಳಿಲ್ಲದ ಕಾರಣ ತಡೆ ಹಿಡಿಯಲಾಗಿದೆ ಅಷ್ಟೇ. ಏನು ಸ್ಕ್ರೀನ್ ಮೇಲೆ ಈಗ ಪಿಂಚಣಿ ನಿಂತಿರುವವರು ಏನ್ ಮಾಡಬೇಕು ಅನ್ನೋದನ್ನ ಗಮನವಿಟ್ಟು ಕೇಳಿ. ನಿನ್ನೆ ತಾನೇ ಪಿಂಚಣಿ ಇಲಾಖೆಯಿಂದ ಹೊಸದೊಂದು ಆದೇಶ ಅಥವಾ ಸರ್ಕ್ಯುಲರ್ ಹೊರಬಿದ್ದಿದೆ. ನೀವು ಮಾಡಬೇಕಾದ ಮೊದಲ ಕೆಲಸವೇನಂತಂದ್ರೆ, ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ವಿಭಾಗಕ್ಕೆ ಭೇಟಿ ನೀಡಿ ಅಲ್ಲಿರುವ ಅಧಿಕಾರಿಗಳಿಗೆ ನಿಮ್ಮ ಪಿಂಚಣಿ ಸಂಖ್ಯೆ ನೀಡಿ ನಿಮ್ಮ ಹಣ ಯಾವ ನಿರ್ದಿಷ್ಟ ಕಾರಣಕ್ಕಾಗಿ ನಿಂತಿದೆ ಎಂಬುದನ್ನ ಒಂದ್ಸಾರಿ ಕೇಳಿ ತಿಳ್ಕೊಳ್ಳಿ. ಒಂದು ವೇಳೆ ಆಧಾರ್ ಕಾರ್ಡ್ನಲ್ಲಿ ವಯಸ್ಸಿನ ಸಮಸ್ಯೆ ಇದ್ರೆ ಕೂಡಲೇ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ವಯಸ್ಸನ್ನು ಸರಿಪಡಿಸಿಕೊಳ್ಳಿ. ಆದರೆ ಸರ್ಕಾರ ಈಗ ಮತ್ತೊಂದು ಹೊಸ ಕಟ್ಟುನಿಟ್ಟಿನ ನಿಯಮಗಳನ್ನ ತಂದಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಪಿಂಚಣಿದಾರರು ಕಡ್ಡಾಯವಾಗಿ ಹೊಸ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಗೃಹ ಜ್ಯೋತಿ ಯೋಜನೆಗೆ ಹೇಗೆ ಕಡ್ಡಾಯ ಮಾಡಿದ್ದಾರೋ ಅದೇ ರೀತಿ ಪಿಂಚಣಿಯೂ ಕೂಡ ಇದು ಅನ್ವಯವಾಗುತ್ತೆ. ನೀವು 5 ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದ್ರೆ ಈಗ ತಕ್ಷಣವೇ ಹೊಸ ಆದಾಯ ಪ್ರಮಾಣ ಪತ್ರ ಮಾಡಿಸಿ ತಹಸೀಲ್ದಾರ್ ಕಚೇರಿಗೆ ನೀಡಬೇಕು. ಇಲ್ಲಿ ನೀವು ಅತಿ ಮುಖ್ಯವಾಗಿ ನೆನಪಿಡಬೇಕಾದ ವಿಚಾರ ಒಂದಿದೆ. ಹೌದು, ಪಿಂಚಣಿ ಪಡೆಯಲು ನಿಮ್ಮ ವಾರ್ಷಿಕ ಆದಾಯದ ಮಿತಿ 32,000 ರೂಪಾಯಿಗಳ ಒಳಗೆ ಮಾತ್ರ ಇರಬೇಕಾಗುತ್ತೆ. ನೀವೇನಾದರೂ ಹೊಸ ಆದಾಯ ಪ್ರಮಾಣ ಪತ್ರ ಮಾಡಿಸುವಾಗ ಅದರಲ್ಲಿ 32,000ಕ್ಕಿಂತ ಹೆಚ್ಚು ಆದಾಯ ದಾಖಲಾದರೆ
ಉದಾಹರಣೆಗೆ ಸಂಧ್ಯಾ ಸುರಕ್ಷಾ ಅಥವಾ ವಿಕಲಚೇತನರ ಪಿಂಚಣಿ ಶಾಶ್ವತವಾಗಿ ರದ್ದಾಗುವ ಅಪಾಯವಿರುತ್ತೆ. ಆದ್ದರಿಂದ ಆದಾಯ ಪ್ರಮಾಣ ಪತ್ರ ಮಾಡಿಸುವಾಗ ನಿಮ್ಮ ಆದಾಯದ ಮಿತಿಯ ಬಗ್ಗೆ ನೀವು ತೀವ್ರ ಎಚ್ಚರ ವಹಿಸಬೇಕು. ಸರಿಯಾದ ದಾಖಲಾತಿಗಳನ್ನ ನೀವು ಒದಗಿಸಿದರೆ ತಡೆ ಹಿಡಿಯಲಾದ ಏಪ್ರಿಲ್ ಮತ್ತು ಮೇ ತಿಂಗಳ ಪೆಂಡಿಂಗ್ ಹಣ ಒಟ್ಟಿಗೆ ಅಂದರೆ 3 ತಿಂಗಳ ಹಣ ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಈಗಾಗಲೇ ಸಾವಿರಾರು ಜನರು ದಾಖಲೆ ನೀಡಿ ತಮ್ಮ ಪೆಂಡಿಂಗ್ ಹಣವನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದಾರೆ. ಜುಲೈ ತಿಂಗಳ ಪಿಂಚಣಿ ಬಿಡುಗಡೆ ಯಾವಾಗ? ಹೌದು, ಇನ್ನು ಬಹಳಷ್ಟು ಜನ ಕಾಯುತ್ತಿರುವ ಜುಲೈ ತಿಂಗಳ ಪಿಂಚಣಿ ವಿಚಾರಕ್ಕೆ ಬರೋಣ. ಮಾರ್ಚ್ ನಂತರ ಆರ್ಥಿಕ ವರ್ಷಾಂತ್ಯ ಹಾಗೂ ಇತರ ಕಾರಣಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾವಣೆ ವಿಳಂಬವಾಗಿತ್ತು. ಹಣ ಬಂದರೂ ಬಹಳ ತಡವಾಗಿ ಬಂದಿತ್ತು. ಇದರಿಂದ ವಯೋವೃದ್ಧರಿಗೆ ಬಹಳ ತೊಂದರೆ ಆಗಿತ್ತು. ಆದರೆ ಈ ಬಾರಿ ನಿಮಗೆ ಶುಭ ಸುದ್ದಿಯೊಂದು ಇದೆ. ಜುಲೈ ತಿಂಗಳ ಪಿಂಚಣಿ ವಿವರಣೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ಈಗಾಗಲೇ ಪಿಂಚಣಿ ಇಲಾಖೆಯಲ್ಲಿ ಬಿಲ್ಲಿಂಗ್ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿವೆ. ಹಣ ಬಿಡುಗಡೆಗೆ ಕೇವಲ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಇಲಾಖೆಯ ಮೂಲಗಳ ಪ್ರಕಾರ ಇದೇ ಜುಲೈ 6 ಮತ್ತು 7ನೇ ತಾರೀಕಿನಿಂದಲೇ ಖಜಾನೆಯಿಂದ ಹಣ ಜಮಾವಣೆ ಪ್ರಕ್ರಿಯೆ ಶುರುವಾಗುವ ಸಾಧ್ಯತೆಗಳಿವೆ. ಗರಿಷ್ಠವೆಂದರೆ ಜುಲೈ 10ನೇ ತಾರೀಕಿನಿಂದ ಜುಲೈ 15ನೇ ತಾರೀಕಿನ ಒಳಗಾಗಿ ರಾಜ್ಯದ ಎಲ್ಲ ಅರ್ಹ ಪಿಂಚಣಿದಾರರಿಗೆ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಆಗಲಿದೆ. ಯಾವುದೇ ವಿಳಂಬವಿಲ್ಲದೆ ಹಣ ನೇರವಾಗಿ ಕ್ರೆಡಿಟ್ ಆಗಲಿದೆ. ಯಾರೆಲ್ಲ ಜುಲೈ ತಿಂಗಳ ಹಣಕ್ಕಾಗಿ ಕಾಯ್ತಿದ್ದೀರೋ ನೀವು ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ದಾಖಲೆಗಳು ಸರಿಯಾಗಿವೆ ಎಂದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾರ ದಾಖಲೆ ಸರಿಯಾಗಿದೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗಿಯೂ ಈ ತಿಂಗಳ ಒಳಗೆ ಹಣ ಬಂದೇ ಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಯಾರಿಗೆಲ್ಲ ಕಳೆದ ತಿಂಗಳುಗಳ ಪಿಂಚಣಿ ಹಣ ಬಂದಿಲ್ಲ ಅವರು ತಕ್ಷಣ ನಾಡ ಕಚೇರಿ ಅಥವಾ ತಹಸೀಲ್ದಾರ್ ಆಫೀಸ್ಗೆ ಭೇಟಿ ಮಾಡಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಿ ಎಲ್ಲವೂ ಸರಿ ಇರುವವರು ಜುಲೈ 10ರಿಂದ 15ರ ಒಳಗಾಗಿ ನೇರವಾಗಿ ಹಣ ಜಮಾ ಆಗುತ್ತೆ. ನಿಮಗೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅಥವಾ ಯಾವ ತಿಂಗಳಿನಿಂದ ನಿಮಗೆ ಹಣ ಬಂದಿಲ್ಲ ಎಂಬುದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾನು ನಿಖರವಾದ ಪರಿಹಾರ ನೀಡುವ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಪರಿಚಯದ ಹಿರಿಯ ನಾಗರಿಕರಿಗೆ, ಸಂಬಂಧಿಕರು ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಅವರಿಗೂ ಸಹಾಯ ಮಾಡಿ. ಮತ್ತಷ್ಟು ಸರ್ಕಾರದ ಯೋಜನೆಗಳು ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.